ಸಹೋದರರು ಬ್ರಿಟಿಷರ ವಿರುದ್ಧ ಅವರನ್ನ ಚಳುವಳಿಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಅದಕ್ಕೆ ಖಿಲಾಫತ್ ಚಳುವಳಿ ಒಂದು ಅಸ್ತ್ರ ಅಷ್ಟೇ. ನಾವು ಅವರಿಗೆ ಬೆಂಬಲ ಕೊಟ್ಟರೆ ಅವರು ನಮಗೆ ಬೆಂಬಲ ಕೊಡುತ್ತಾರೆ. ಶುದ್ಧ ಮೂರ್ಖತನ. ಇಡೀ ಜಗತ್ತಿನಲ್ಲಿ ಇಸ್ಲಾಂ ಮತ ಒಂದೇ ಇರಬೇಕು ಎನ್ನುವ ಮೊಹಮ್ಮದ್ ಅಲಿ, ಸೌಕತ್ ಅಲಿ ಅರಬ್ ಜಗತ್ತಿನ ತಾಣಕ್ಕೆ ಕುಣಿಯಬೇಕು ಎಂಬ ಅವರ ಸಿದ್ಧಾಂತ ನಿಮಗೆ ಹೇಗೆ ಒಪ್ಪಿತ? ಮುಂದೆ ಭಾರತಕ್ಕೂ ಇದು ಗಂಡಾಂತರ. ಗೊತ್ತಿದ್ದು ಮಾಡುತ್ತಿದ್ದೀರಾ? ಹಿಂದೂ ಹಿಂದೂ ಎಂದು ಆರ್ಭಟಿಸುವ ನಿಮ್ಮಂಥವರು ತಿಲಕರು. ಇದು ನಿಮಗೆ ಕಾಯಿಲೆ. ನೀವು ಎಂದೂ ಭಾರತವನ್ನು ಕಟ್ಟಲಾರಿರಿ. ಕಟ್ಟುವುದು ಎಂದರೆ ಏನು? ಅಖಂಡ ಭಾರತವನ್ನು ಚೂರು ಚೂರು ಮಾಡುವುದೇ? ನೀವೆಲ್ಲ ತಪ್ಪು ತಿಳಿದುಕೊಂಡಿದ್ದೀರಿ. ಮೊಘಲಗಳು ಪಾಪದವರು. ದೇಶಭಕ್ತರಾದ ಅವರು ತಮ್ಮ ಧರ್ಮಕ್ಕಾಗಿ, ಉಳಿವಿಗಾಗಿ ಮಾಡುತ್ತಿರುವ ಹೋರಾಟ. ಮಲಬಾರ್ ಗಲಭೆಗೂ ಖಿಲಾಫತ್ ಚಳುವಳಿಗೂ ಏನೂ ಸಂಬಂಧವಿಲ್ಲ. ದೇಶಭಕ್ತ ಹಿಂದೂ ಧರ್ಮ ಪ್ರತಿಪಾದಕ ಸ್ವಾಮಿ ಶ್ರದ್ಧಾನಂದರು ಕೊಲೆಯಾದಾಗ ನೀವು ದುಃಖಿಸಲಿಲ್ಲ. ಬದಲಾಗಿ ಅವರನ್ನು ಕೊಂದ ಅಬ್ದುಲ್ ರಶೀದ್ ಖಾನ್ ಎಂಬ ಹಂತಕನನ್ನು ಸಹೋದರ ಎಂದು ಕರೆದಿರಿ. ಏನಿದು ನಿಮ್ಮ ಹೋಲಿಕೆಯ ಆಟ? ಸ್ವಾಮಿ ಶ್ರದ್ಧಾನಂದರು ಮಾಡುತ್ತಿದ್ದದ್ದು ಕೋಮುವಾದವೇ? ನನ್ನ ಸಹೋದರ ರಶೀದ್ ಖಾನ್ ಅವರನ್ನು ಅಳಿಸಿ ಹಾಕಿದ ಅಷ್ಟೇ. ನಾವು ಹಿಂದೂ ಮುಸ್ಲಿಂಗಳ ನಡುವೆ ಏಕತೆಯನ್ನು ಸ್ಥಾಪಿಸಬೇಕು. ಗಾಂಧೀಜಿ, ನಿಮ್ಮ ಮೂರ್ಖತನದ ಸಿದ್ಧಾಂತ ಮುಂದೆ ಭಾರತದಲ್ಲಿ ಇದೇ ಜಾತ್ಯತೀತ ಎನಿಸಿಕೊಳ್ಳಬಹುದು. ನಾವು ಹಿಂದೂಗಳ ಪರ ಧ್ವನಿ ಎತ್ತಿದರೆ ಅದೇ ಕೋಮುವಾದ ಅಂತಾಗಬಹುದು. ನಾವು ಹಿಂದೂ ಮುಸ್ಲಿಂಗಳ ನಡುವೆ ಏಕತೆಯನ್ನು ಸ್ಥಾಪಿಸಬೇಕು. ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ ಇಡೀ ಸಮುದಾಯ ಹೊಣೆಗಾರಿಕೆಯಲ್ಲ. ಇದು ಹಿಂದೂ ಸ್ವಾಮೀಜಿಗಳ ಮೇಲೆ ನಡೆಯುವ ದುಷ್ಕೃತ್ಯ ಎನಿಸಬಹುದು. ಒಬ್ಬ ಸಹೋದರ ವೀರನೊಬ್ಬನ ಮೇಲೆ ಏರುವುದಂತೆ ಅಂದುಕೊಳ್ಳೋಣ. ನಿಮ್ಮ ದ್ವಂದ್ವ ನಾಟಕ ಅರ್ಥವಾಗುವ ದಿನ ಬಂದೇ ಬರುತ್ತದೆ. ಅನ್ಯಾಯವನ್ನು ಎದುರಿಸಿ ದೇಶದ್ರೋಹಿಗಳನ್ನು ಕೊಂದ ರಾಣಾ ಪ್ರತಾಪ ಸಿಂಗ್, ಭಗತ್ ಸಿಂಗ್, ಮದನ್ ಲಾಲ್ ಧಿಂಗ್ರಾ ಇವರೆಲ್ಲರೂ ನಿಮ್ಮ ದೃಷ್ಟಿಯಲ್ಲಿ ಹಿಂಸಾಚಾರಿಗಳು, ದಾರಿ ತಪ್ಪಿದ ದೇಶ ಪ್ರೇಮಿಗಳು. ಆದರೆ ಅದೇ ಬಾಬರ್, ಟಿಪ್ಪು, ಅಕ್ಬರ್ ಇವರೆಲ್ಲ ಏನು? ಇವರ ಬಗ್ಗೆ ನಿಮ್ಮ ಅನುಕಂಪ, ಅತೀವ ಗೌರವ ಬೇಕೇ? ಬ್ರಿಟಿಷರಿಗಿಂತ ಮೊದಲು ಈ ದೇಶವನ್ನು ಮುಸ್ಲಿಮರೇ ಆಳುತ್ತಿದ್ದರು. ಈಗಲೂ ಆಳಲು ಬಿಡಿ. ಯಾಕೆ ಮೌನರಾದಿರಿ? ಮಾತನಾಡಿ ಕರಮಚಂದ ಗಾಂಧಿ. ಮುಚ್ಚೋ ಬಾಯಿ. ನೀನು ಅಂಡಮಾನ್ ಜೈಲಿನಲ್ಲಿರೋ ಒಬ್ಬ ಕೈದಿ. ನೀನು ನಿನ್ನ ಜೊತೆಯಲ್ಲಿರುವ ಸಹೋದರರು ಎಲ್ಲರೂ ಒಂದೇ. ಕೊಲೆಗಡಕರು ಎಲ್ಲರೂ ಒಂದೇ. ಬಾ ಭಾರತಕ್ಕೆ. ನೋಡು, ಎಲ್ಲ ನನ್ನ ಹಿಂದೆ ಇದ್ದಾರೆ. ಇನ್ನು ಮುಂದೆ ಗಾಂಧಿಯುಗ ಗಾಂಧಿಯುಗ ಹಾಡನ್ನು ಬದಲಾಯಿಸಿದ್ದೇನೆ. ಈಶ್ವರ ತೇರೆ ನಾಮ್ ಸಬ್ಕೋ ಸಮ್ಮತಿ ಹೇ ಭಗವಾನ್.
ನಮ್ಮದು ಕೇವಲ ಧರ್ಮವಲ್ಲ, ಸಂಸ್ಕೃತಿ, ಜೀವನ ಪದ್ಧತಿ. ಕಂಗ್ರಾಚುಲೇಷನ್ ಮಿಸ್ಟರ್ ಸಾವರ್ಕರ್. ಸಾರಿ ಮಿಸ್ಟರ್ ಬ್ಯಾರಿಸ್ಟರ್, ನಿಮಗೆ ಒಂದು ಸಿಹಿ ಸುದ್ದಿ ತಂದಿದ್ದೆ. ಏನೆಂದರೆ ಬಾಂಬೆ ಸರ್ಕಾರದಿಂದ ಕೈದಿಗಳನ್ನೆಲ್ಲ ಮುಕ್ತಾಯ ಮಾಡಬಹುದು ಎಂದು. ಆದರೆ ಸಾವರ್ಕರ್ ಸಹೋದರರನ್ನು ಹೊರತುಪಡಿಸಿ. ಇದು ಅನ್ಯಾಯ, ಕುತಂತ್ರ ನೀತಿ. ಅಲ್ಲ, ಸರ್ಕಾರಕ್ಕೆ ಗೊತ್ತು ನೀವು ಅಪಾಯಕಾರಿಗಳು. ನೀವು ಕ್ಷಮಾಪಣೆ ಪತ್ರ ಬರೆಯುತ್ತೀರಾ, ಅದನ್ನು ನಂಬಿ ಅವರು ಬಿಟ್ಟರೆ ಮತ್ತೆ ಕ್ರಾಂತಿಕಾರಿ ಕೆಲಸ ಎಬ್ಬಿಸ್ತೀರಾ? ನೋಡಿ ಮಿಸ್ಟರ್, ನಾನು ಒಂದು ರೀತಿಯಲ್ಲಿ ಕರಿನೀರಿನ ಶಿಕ್ಷೆ ಅನುಭವಿಸಿದ್ದ ಹಾಗೆ ನಾನು ನಿವೃತ್ತನಾಗುತ್ತಿದ್ದೇನೆ. ಒಂದು ಅರ್ಥದಲ್ಲಿ ಕೈದಿಯೇ ಆಗಿದ್ದೆ. ಈಗ ಬಿಡುಗಡೆ ಹೊಂದುತ್ತಾ ಇದ್ದೇನೆ. ಸಾವರ್ಕರ್ ಸರ್, ನಾನು ನಿಮ್ಮ ಭಾರತಕ್ಕೆ ಕಾಲಿಡುತ್ತಲೇ ನಿಮ್ಮ ಸ್ನೇಹಿತರು ನನ್ನನ್ನು ಬಾಂಬಾಕಿ ಕೊಲ್ಲುತ್ತಾರಂತೆ, ನಿಜವೇ? ಕ್ರಾಂತಿಕಾರಿಗಳು ಕಾಗೆ ಗುಬ್ಬಚ್ಚಿಗಳನ್ನು ಕೊಲ್ಲಲು ಬಾಂಬುಗಳನ್ನು ವ್ಯರ್ಥ ಮಾಡುವುದಿಲ್ಲ. ಅವರು ಹುಲಿಗಳನ್ನು ಬೇಟೆಯಾಡುತ್ತಾರೆಯೇ ಹೊರತು